ತಕ್ಕಂತ ಬಾರಪ್ಪ. ತಿಮ್ಮಣ್ಣವ್ರು ಬಂದ್ರು ಸ್ವಲ್ಪ ಅದಕ್ಕೆ ಏನೋ ಫೋಟೋ ತೆಗಿತಾರಂತ ನೋಡ್ಕೊಂತ ನಿಂತ್ಕೊಂಡು ನಾನು ಲಕ್ಷ್ಮಕ್ಕ ನೋಡ್ರಿ ನಮ್ಮ ತಿಮ್ಮಣ್ಣವ್ರು ಹಬ್ಬ ಮಾಡ್ತಾರೆ. ಆದ್ರೆ ಹೌದು ಹೌದು ಹಬ್ಬ ಅಂದ್ರೆ ಇವಾಗ ಜೋರ ನಿಮ್ಮದೇ ಹಬ್ಬ ಇರೋದಿಲ್ಲ ನೋಡಲ್ಲಿ. ಎಲ್ಲಿ ಜೋರು ಈ ನೋಡಿ ರಂಗೋಲಿ ಹಾಕ್ತಿದ್ರೆ ಹುಡುಗರು ಅವ್ರಿಗೆ ಕೆಲಸ ಕೊಟ್ಟಿವೆ. ಬಾರಪ್ಪ. ಏನು ಮತ್ತೆ ಬಾಳೆ ಎಲೆ ಎಲ್ಲ ತಂದಿಲ್ಲ ನೀವು? ಹೋಗಿ ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಎಲ್ಲ ತಂದು ಹೋಗಿದ್ದೆ. ಹೆಂಗೆ ರೇಟ್ ಇಲ್ಲ? ಅದು 25 ರೂಪಾಯಿ ಹೇಳಕತ್ತ. ಮಾವಿನ ಸೊಪ್ಪು ಆಟು ಏನೇನು ಕಾರಣ 25 ರೂಪಾಯಿ. ಅದಕ್ಕೆ ಇವರು ಹಬ್ಬ ಮಾಡ್ತವ್ರಲ್ಲ, ಹಬ್ಬಕ್ಕೆ ಕರಿಯಕ್ಕೆ ಬಂದಾರ ನೋಡೋರು. ಅದಕ್ಕೆ ಅವ್ರ ಮನೆಯವರು ಹೇಳ್ತಿದಾರೆ, ಬೇಡ ಕರಿಬೇಡ, ನಮ್ಮ ಮನೆಗೆ ಬರ್ತಿದ್ದ ಜನ ಮೊನ್ನೆ ಬೇರೆ ಹಬ್ಬ ಮಾಡ್ಯಾರ, ಹಂಗಾಗಿ ಕರಿಯಕ್ಕೆ ಹೋಗ್ಬೇಡ ಹೋಗಲ್ಲ. ನೋಡ್ರಿ ಫ್ರೆಂಡ್ಸ್, ಈಗ ನಮ್ಮ ಹುಡುಗರು ರಂಗೋಲಿ ಹಾಕ್ತಿದ್ದಾರೆ. ಈಗ ನೋಡ್ರಿ ಯಾವ ಥರ ಆಗ್ತಿದಾರೆ ಅಂತ ಬರೀ ನೀವು ನೋಡ್ರಿ. ನೋಡ್ರಿ ಇಲ್ಲಿ ಆಗ್ತಿದಾರೆ ರಂಗೋಲಿ. ಏನವ ರಂಗೋಲಿ ಡಿಸೈನ್ ಆಗ್ತಿದ್ರಲ್ಲ, ಆಗ್ತಿದ್ರಿಲ್ಲ? ಮಾತಾಡಂಗೆ ಅಲ್ಲ ನೋಡಿ, ಅಷ್ಟು ಸೀರಿಯಸ್ ಆಗ್ತಿದ್ದಾರೆ. ಮಾತಾಡಿದ್ರೆ ಕೆಟ್ಟೋಗುತ್ತೆ ನೋಡ್ರಿ, ಇವರು ಮಾತಾಡಿದ್ರೆ ಕೆಟ್ಟೋಗುತ್ತೆ ರಂಗೋಲಿ. ಎಲೆ ಎಷ್ಟು ಚೆನ್ನಾಗಿದಾವೆ. ಮತ್ತೆ ಹೂವನೂ ಅಷ್ಟೇ ಬಿಡಿಸ್ಕೊಟ್ಬಿಟ್ಟಿದ್ದಾರೆ ನನ್ನ ಅಜ್ಜಿ. ಅಕ್ಕ ಎಲ್ಲ ಹೇಳಮ್ಮ, ಅಕ್ಕ ಎಲ್ಲ ಹೇಳ. ಅದೈತೆ ಕುತ್ಕೊಂಡೆ ನೋಡ ಅಕ್ಕ ಕೆಲಸ ಮಾಡೋದು. ಸರಿ, ಏನ್ ನೋಡ್ತೀರಿ? ನೋಡು ಫ್ರೆಂಡ್ಸ್, ಎಲ್ಲ ಎಲೆ ನೋಡೋದು. ಇದು ನೋಡ್ರಿ ಮಾವಿನ ಹಣ್ಣು ಎಷ್ಟು ಚಂದ ಐತಿ. ಹುಳೇನ ಇದ್ರಾಗೆ ಮಾವಿನ ಹಣ್ಣಿನಾಗ ಬಂದತ್ತ. ಏನು ಬೇವಿನ ಸೊಪ್ಪ? ಮತ್ತೆ ಇದು ಆರ ಇದು ಅಷ್ಟು ಆಗತ್ತಾ? ಮತ್ತೆ ಅದನ್ನ ಕಟ್ಟು ಪುನಃ ಇಲ್ಲಿ ಸ್ಪೈಡರ್ ಮ್ಯಾನ್ ನೋಡಿ, ಇಲ್ಲಿ ಅಂತ ಬಂದಂತ ಸ್ಪೈಡರ್ ಮ್ಯಾನ್. ಅದು ಮಾವಿನ, ಅದು ಏನಕ್ಕೆ ಬಂದತ್ತೆ ಹೇಳೋದು? ಹಬ್ಬ ಮಾಡಕ್ ಬಂದತ್ತೆ ಅದು. ಹುಳ ಜಾಸ್ತಿ ಇಲ್ಲಿಗೆ ತಂದಾರ. ಇಲ್ಲೇ ಊಟ ಮಾಡ್ಲಿ ಅವ್ರ ಮನೆಗೆ ಖರ್ಚಾಕತ್ತಲ್ಲ, ಊಟ ಮಾಡಿದ್ರೆ ಅದಕ್ಕೆ ಇಲ್ಲಿಗೆ ತಗೊಂಡ್ಬಂದಾರೆ. ಬಿಸಲೇ ಬ್ಯಾಡ್ದಾಗಿತ್ತಲ್ಲ. ಫ್ರೆಂಡ್ಸ್, ಈಗೆಲ್ಲ ಮಾವಿನ ಎಲೆ ಕಟ್ಟಿದ್ದಾರೆ ಇವರು. ಈಗ ನಾಳೆ ಇದು ಬಾಗ್ಲಿ ಕಟ್ಟೋದಷ್ಟೇನಾ? ಬಾಗ್ಲಿ ಕಟ್ಟೋದಷ್ಟೇನಾ? ಮುಗಿತಾ ಏನಾಯ್ತಾ? ಬಾಗ್ಲಿ ಕಟ್ಟೋದು, ಆಮೇಲೆ ಏನೋ ಎಲ್ಲ ಇದು ಸ್ವೀಟ್ ಏನೇನೋ ಮಾಡ್ತೀವಲ್ಲ ಪುಡಿ. ಯಾವಾಗ? ನಾಳೆನಾ? ನಾಳೆ ಮಾಡ್ತೀರಲ್ಲ? ಬಾಳೆ ಇದು ಎಲೆ ಎಷ್ಟು ಉದ್ದ ಇದಾವಲ್ಲ? ಅಲ್ಲ, ಬಾಳೆ ಎಲೆ ಉಣ್ಣಾಕಲ್ಲ. ಇವು ನೋಡ್ರಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಘಮ 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 ಅಂತವಲ್ಲ. ಇದು ಬೇವಿನ ಸೊಪ್ಪು, ಬೇವಿನ ಹೂವು ನೋಡ್ರಿ ಎಷ್ಟು ಸ್ಮೆಲ್ ಐತಿ.
ಇದನ್ನ ಇದು ನೋಡ್ರಿ ಬೇವೊಂದು ಗಿಡ ಇದು ಛತ್ರಿ ಥರ ಐತಿ. ಛತ್ರಿ ಥರ ಐತಿ ನೋಡ್ರಿ. ಇದೆಲ್ಲ ಏನು ಅಪ್ಪ ಇದನ್ನ ರುಬ್ಬಿ ಬೇವು ಬೆಲ್ಲ ಮಾಡ್ತಾರ. ಮತ್ತೆ ಬೇವು ಬೆಲ್ಲ ಮಾಡ್ತಾರ. ಮತ್ತೆ ಇದನ್ನ ಹಾಕ್ತಾರ ಗಿಡ. ಮತ್ತೆ ಗಿಡ ಅಲ್ಲ, ಇದು ಹೂ ಐತಲ್ಲ, ಈ ಹೂನಾಗೆ ವಿಷ ಆಗಲ್ಲ. ವಿಷ ಆಗಲ್ಲ. ವಿಷ ವರ್ಷಕ್ಕೊಂದು ಟೈಮು ಇದನ್ನ ಹಾಕಿ ತಿಂದ್ರೆ ರುಚಿ ಬರುತ್ತೆ. ಅದಕ್ಕೆ ಏನು ಹೇಳ ಬೇವು ಬೆಲ್ಲ ಅಂತ ಇದಕ್ಕೆ ಹೇಳ್ತಾರಂದ್ರೆ ಇದಕ್ಕೆ ಬೇವು ಬೆಲ್ಲ ಕಲಿಸಿ ಪುಡಿನ ತಿಂತಾರೆ ಅದಕ್ಕೆ. ಹಾಕೋದಿದು ಹೂವ ಇದು ಪಾಪ ಇಲ್ಲ ಏನ್ರಿ ನಿಮ್ದು ಬೇಗ ಬೇಗ ಆತಿಲ್ಲ ಆತಾ? ಬರೀ ಈಗ ಹೊರಗೆ ಹೂ ಹಾಕ್ತೀನಿ. ಮಾವಿನ ಇಲ್ಲೊಂದು ಕಟ್ಟದೆ ನೋಡಿ. ಇದೆಲ್ಲ ಮಾವಿನ ತೋಣ ಆಗಿದೆ, ಎಷ್ಟು ಚೆನ್ನಾಗಿದೆ. ಹಿಡ್ಕಂಗೆ ನೋಡಿ ಮಾವಿನ ತೋಣ ಎಷ್ಟು ಚೆನ್ನಾಗಿದೆ. ನೀವು ಇದೇ ಥರನೇ ಮಾಡಿರಿ ಮಾವಿನ ತೋಣ, ಹೌದಾ? ಇದಕ್ಕೆ ಅಲ್ಲೆಲ್ಲೇ ಬೇವಿನ ಸೊಪ್ಪು ಇಟ್ಟರೆ ಬೇವಿನ ಹೂವು ಭಾಳ ಚೆನ್ನಾಗಿ ಕಾಣುತ್ತೆ. ಈಗ ಅಲ್ಲಿ ಕಟ್ಟೋದು ಪ್ರಿಂಟಿಗೆ ಈಗ ನೋಡಿರಿ ಇದೇ ಥರನೇ ಚೆನ್ನಾಗಿತ್ತಾ? ಈ ಥರ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಗು ಬಂದಿದೆ ಹಬ್ಬಕ್ಕೆ ಬಂದಿದೆ. ನಿನ್ನ ಹೆಸರೇನು? ಅಕ್ಷ ಅಂತ್ರಿ. ಅಕ್ಷ ಈಗ ಹಬ್ಬಕ್ಕೆ ಮನೆಯಿಂದ ಬಂದಾಳ ಅಲ್ಲ? ಮನೆಯಿಂದ ಬಂದೆ, ಬಸ್ಸಿಗೆ ಬಂದೆ, ಗಾಡಿಗೆ ಬಂದೆ? ಗಾಡಿಗೆ ಬಂದಾಳಂತ್ರಿ. ಈಗ ನೋಡ್ರಿ ಅವ್ರ ಅಕ್ಕನೂ ಇಲ್ಲಿ ಅಡ್ಡಾಡ್ತಾ ಇದ್ದಾಳ. ಈಗ ಅಕ್ಷಯ್ ಏನು ಮಾಡ್ದೆ, ಈಗ ಏನೋ ತಿಂಡಿ ತಿಂದೆ ಇಲ್ಲ ತಿಂದಾಳಂತ್ರಿ. ಈಗ ಹಬ್ಬ ನೋಡ್ರಿ ಎಲ್ಲ ಡ್ರೆಸ್ ಹಾಕ್ಯಾನ, ಹೊಸ ಡ್ರೆಸ್ಸು ಎಲ್ಲ ಇದ್ದಾಳ ನೋಡ್ರಿ. ನಮ್ಮ ಅಕ್ಷ ಹೊಸ ಡ್ರೆಸ್ ಹಾಕ್ಯಂಡು ಹಬ್ಬ ಮಾಡಕ್ಕೆ ಬಂದಾಳ ಅಲ್ಲ? ಹಬ್ಬ ಮಾಡಕ್ಕೆ ಬಂದಿಲ್ಲ ಹಬ್ಬ ಮಾಡಕ್ಕೆ ಬಂದಿಲ್ಲ ಅಂತ್ರಿ ಅಲ್ಲ? ಹಬ್ಬ ಮಾಡಕ್ಕೆ ಬಂದಿಯ ಮತ್ತೆ ಹೇಳಲ್ಲಿ ಹಬ್ಬ ಮಾಡಕ್ಕೆ ಬಂದಿನ ಅಂತ. ನೋಡ್ರಿ ಹೆಂಗ್ ಮಾಡ್ತಾಳ. ಹಬ್ಬ ಮಾಡಕ್ಕೆ ಬಂದಿಯಾ ಇನ್ನು ಹಂಗೆ ಈ ವಾಚ್ ಕಟ್ಕೊಂಡಿಯಲ್ಲ ನೋಡ್ರಿ. ಇದು ವಾಚ್ ನೋಡ್ರಿ ಎಂಥ ವಾಚ್ ಕಟ್ಕೊಂಡಿಯವ ಹಬ್ಬ. ಎಷ್ಟಾಗೈತೆ ಟೈಮ್ ಎಷ್ಟಾಗೈತೆ ಟೈಮ್ ಅದು? ನೋಡ್ರಿ ಫ್ರೆಂಡ್ಸ್, ಟೈಮ್ 6 7 ಬರುತ್ತೆ, 8 ಬರುತ್ತೆ ನೋಡ್ರಿ. 6ಗೆ 7 ಬರುತ್ತಂತೆ ಟೈಮ್. ಯುಗಾದಿ ಸ್ಪೆಷಲ್ ಏನಂದ್ರೆ ಬೇವು ಬೆಲ್ಲ ತಿನ್ನೋದು ಮತ್ತೆ ಹೋಳಿಗೆ ಊಟ, ಹೊಸ ಬಟ್ಟೆ ಹಾಕೋಣದೇ, ಅದೇ ಯುಗಾದಿ ಹಬ್ಬ. ಇವಾಗ ಎಲ್ಲ ಮಾಡ್ತಿದ್ದೆ, ಪೂಜೆ ಎಲ್ಲ ಆಗಿದೆ. ಇವಾಗ ವಿಶೇಷ ಅಂದ್ರೆ ಇದೇ ಬೇವು ಬೆಲ್ಲ ಮತ್ತೆ ಹೋಳಿಗೆ ಊಟ ಅದೇ. ಈಗ ಬೇವು ಬೆಲ್ಲ ಅಂತಂದ್ರೆ ಈಗ ಬೇವಿನದು ಹೂವು ಹಾಕಿ ಆಮೇಲೆ ಪೌಡರ್ ಮಾಡಿ ಇದನ್ನ ವಿಶೇಷವಾಗಿ ಮಾಡಿ ತಿನ್ನೋದು. ಆಮೇಲೆ ಬೆಲ್ಲನೂ ಮಿಕ್ಸ್ ಮಾಡಿ ಹಾಕಿ ಆಮೇಲೆ ಮಾವಿನಕಾಯಿನೂ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದಕ್ಕೆ
ಬೇವು ಬೆಲ್ಲ ಅನ್ನೋದು ಕಾರಣಕ್ಕೆ ಇದೆ ವಿಶೇಷ ಹಬ್ಬ ಯುಗಾದಿ ಹಬ್ಬ. ಈಗ ಇದನ್ನ ಎಲ್ಲರೂ ತಿನ್ನೋದು. ಬನ್ನಿ ಫ್ರೆಂಡ್ಸ್, ನೀವು ತಿನ್ರಿ, ನಾವು ತಿಂತಾ ಇದೀವಿ. ಯುಗಾದಿ ಹಬ್ಬದ ವಿಶೇಷ. ಬಾಯ್. ಬಾಯ್ ಫ್ರೆಂಡ್ಸ್. ಈಗ ನಾವೆಲ್ಲ ಹೊಸ ಬಟ್ಟೆ ಹಾಕೊಂಡಿವಿ. ಇವತ್ತು ಯುಗಾದಿ ಹಬ್ಬ ಅಲ್ಲ, ಅದಕ್ಕೆ ವಿಶೇಷ ನೋಡಿ. ಬೇವು ಬೆಲ್ಲ ತಿನ್ನೋದು ಮತ್ತೆ ಹೋಳಿಗೆ ಊಟ ಅದೇ ವಿಶೇಷ. ಇವತ್ತು ವಿಶೇಷ, ನಾನು ಹೊಸ ಫ್ರಾಕ್ ಹಾಕೊಂಡಿದ್ದೀನಿ. ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀನಿ. ನಮ್ಮ ಚಿದು ಮಾಡ್ತಾ ಇದ್ದಾಳೆ ಹೊಸ ಬಟ್ಟೆ ಇವತ್ತು ಹಬ್ಬ. ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.